ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು ಮಾಡ್ತಾ ಇದ್ದೀವಿ. ಅದಲ್ಲದೆ ನಿಮಗೆ ಗೊತ್ತಿರೋ ಹಾಗೆ ಸಿದ್ಧಾರ್ಥ ಅವ್ರದ್ದೇನು ಒಂದು ಟ್ರಸ್ಟ್ ಇತ್ತು, ಅದರ ಸಲುವಾಗಿ ಭಾಳ ದೊಡ್ಡ ಹೋರಾಟ ಮಾಡಿದ್ದೀವಿ ನಾವು. ಅವರ ಜಿಲ್ಲೆಗೂ ಹೋಗಿ ಹೋರಾಟ ಮಾಡಿದ್ದೀವಿ. ಮಾಡಿದಾಗ ನಮ್ಮ ಚಲವಾದಿ ನಾರಾಯಣ ಸ್ವಾಮಿ ಅವರ ವಿಧಾನ ಪರಿಷತ್ತದ ಅಧಿಕೃತ ನಮ್ಮ ವಿರೋಧ ಪಕ್ಷದ ನಾಯಕರನ್ನೂ ಸಹ ಅವರು ಬಂಧನದಲ್ಲಿ ಇಡುವಂಥ ಒಂದು ಇದು ಮಾಡಿದರು. ಕಾನೂನನ್ನು ಅವರು ಕೈಗೆತ್ತಿಕೊಂಡಿರುವಂಥದ್ದು. ಆದ್ದರಿಂದ ಚಲವಾದಿ ನಾರಾಯಣ ಸ್ವಾಮಿ by his deed, his contribution is nil in the politics. ಕಾಂಗ್ರೆಸ್ದ ನಾಯಕತ್ವನೇ ಅವರ ಬಗ್ಗೆ ಇವತ್ತು ತುಂಬ ಸ್ಥಳಗಳಲ್ಲಿ, ತುಂಬ ವಿಚಾರಗಳಲ್ಲಿ ಅವಹೇಳನಕಾರಿಯಾದಂಥ ಚಿಂತನೆಗಳು ನೆಡ್ತಾ ಇದೆ. We will fight against him legally, socially, democratically and also politically. Thank you, sir. ಅವ್ರ ತಾಯಿಯೇ ಅವರಿಗೆ ಏನೂ ಸಂಬಂಧ ಇಲ್ಲ ಅನ್ನುವಂಥ ಮಾತನ್ನ ಅವರು ಅದರಲ್ಲಿ ಹೇಳಿದ್ದಾರೆ. ಆದ್ದರಿಂದ ಲೆಟ್ ಅಸ್ ವೇಟ್ ಫಾರ್ ದ ಇನ್ವೆಸ್ಟಿಗೇಷನ್. ಈ ರೀತಿ ಅಮಾಯಕರನ್ನ ಬಲಿ ತೆಗೆದುಕೊಳ್ಳುವಂಥದ್ದು, ಕರ್ನಾಟಕ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಇಲ್ಲದೇ ಇರುವಂಥದ್ದು, ಡ್ರಗ್ಸ್ಗಳ ಮೇಲೆ ನಿಯಂತ್ರಣವನ್ನು ಹೊಂದದೇ ಇರುವಂಥ ಸರ್ಕಾರ, ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಆಗ್ತಾ ಇಲ್ಲ. ಬೇಕಾಬಿಟ್ಟಿ ಮಾತಾಡ್ತಾ ಇರುವಂಥ ಮಿನಿಸ್ಟ್ರಿಗಳು ಈ ರೀತಿಯಾದಂಥ RCB ಸ್ಟ್ಯಾಂಪೇಡ್ದಲ್ಲಿ ನೇರ ಸರ್ಕಾರವೇ ಹೊಣೆಯಾಗಿರುವಾಗ ಬಹುತೇಕ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಅಂಡ್ ಹೋಮ್ ಮಿನಿಸ್ಟರ್ ಅಕ್ಯೂಸ್ಡ್ ನಂಬರ್ 1. ಸರ್ಕಾರಿ ಆಸ್ಪತ್ರೆಗಳು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥ ಮಾತುಗಳನ್ನ ಬಹಳ ಸ್ಪಷ್ಟವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ದೂರದೃಷ್ಟಿ ಹೇಳಿದ್ರು. ಯಾಕಂದ್ರೆ ಬುದ್ಧದತ್ತ ಇದನ್ನೇ ಹೇಳಿದ್ರು, ಇದನ್ನೇ ಬಸವಣ್ಣ ಹೇಳಿದ್ರು, ಇದನ್ನೇ ಅಂಬೇಡ್ಕರ್ ಕೂಡ ಸಂವಿಧಾನ ಯಾವ ಜಾತಿ ವಚನ ಹೇಳ್ಬಿಟ್ಟು ಯಾವ ಜಾತಿ ಅದಕ್ಕೆ ನಮ್ಮ ಜಾತಿ ವ್ಯವಸ್ಥೆ ಇದೆ, ಒಂದು ಜಡತ್ವ ಇರ್ತಕ್ಕಂಥ ವ್ಯವಸ್ಥೆ. ಚಲನೆ ಬರಬೇಕಾದ್ರೆ ಅಂಶಗಳೇನು? ಸಾಮಾಜಿಕವಾಗಿ ಬದಲಾವಣೆ ಆಗಬೇಕು, ಆರ್ಥಿಕವಾಗಿ ಬದಲಾವಣೆ ಆಗಬೇಕು. ಅದಾದಾಗ ಮಾತ್ರ ಚಲನೆ ಸಿಗಲಿಕ್ಕೆ ಸಾಧ್ಯ ಆಗ್ತದೆ. ನಾವೇ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಅಧಿಕ ಆಡಳಿತದ ವ್ಯವಸ್ಥೆಗೆ ಮಾರಕವಾಗಿರ್ತಕ್ಕಂಥ ಈ ಎರಡು ಜಾತಿ ಮತ್ತು ಧರ್ಮ ಭಾರತದ ಸಂವಿಧಾನದ ಆಶಯಗಳ ಜಾರಿಗೆ, ಸಂವಿಧಾನದ ನಿರ್ಣಯಗಳು ಮತ್ತು ತೀರ್ಮಾನಕ್ಕೆ ಪ್ರತಿಕೂಲವಾದಂಥ ಪರಿಣಾಮವನ್ನು by virtue of the power vested in me. I, Vibhu Bakshu, having been appointed the Chief Justice of the High Court of Karnataka, do swear in the name of God that I will bear true faith and allegiance to the Constitution of India as by law established, that I will uphold the sovereignty and integrity of India, that I will duly and faithfully, and to the best of my ability, knowledge and judgment, perform the duties of my office without fear or favor, affection or ill will, and that I will uphold the Constitution and the laws. I also request
Honorable Chairman of the Legislative Council of Karnataka. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.